ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ನಿಮಗೆ ಒಂದು ಚಟ್ನಿ ಹೇಳ್ತೀನಿ. ಅದು ತುಂಬಾ ರುಚಿಯಾಗಿರುತ್ತೆ. ನೀವು ಏನು ಪಲ್ಯ ಇಲ್ಲದಾಗ ಈ ಚಟ್ನಿ ಮಾಡ್ಕೊಂಬಿಟ್ರೆ ಸಾಕು. ಚಪಾತಿಗಾಗಲಿ, ರೊಟ್ಟಿಗಾಗಲಿ, ಬಿಸಿ ಅನ್ನಕ್ಕಾಗಲಿ ಒಳ್ಳೆ ಕಾಂಬಿನೇಷನ್ನು. ಇದು ಟೊಮೊಟೊ ಪುದೀನ ಚಟ್ನಿ ಅಂತ, ಕಾಯಿ ಟೊಮೊಟೊ ಪುದೀನ ಚಟ್ನಿ. ಇದನ್ನು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದಕ್ಕೆ ನಾನು ಒಂದು 2 ಕಾಯಿ ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಖಾರಕ್ಕೆ ಎಷ್ಟು ಬೇಕು ಹಸಿಮೆಣ್ಸಿನ್ಕಾಯಿ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೋರಿ. ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜಾಸ್ತಿ ಪುದೀನ, ಒಂದು ಕಟ್ ಪುದೀನ ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು ಇದಕ್ಕೆ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ನೋಡಿ, ಒಲೆ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ 1 ರಿಂದ 1.5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದಲ್ಲ, ನಿಮಗೆ ಖಾರ ಎಷ್ಟು ಬೇಕು ಅದು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಹಾಕೋರಿ. ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಬಿಸಿ ಅನ್ನ, ತುಪ್ಪ, ಚಟ್ನಿ ಒಂದೇ ಸಾಕು ನಿಮಗೆ. ಏನು ಸಾರು ಬೇಡ, ಏನು ಬೇಡ. ಮತ್ತು ಬಿಸಿ ಚಪಾತಿಗೆ ಚಟ್ನಿ ಇಷ್ಟೇ ಹಚ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿಗೂ ತಿನ್ಬೋದು. ಇದನ್ನು ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಸಿಮೆಣ್ಸಿನ್ಕಾಯಿ ನಾನೀಗ ಹುರ್ಕೊತಾ ಇದ್ದೀನಿ. ನೋಡಿ, ಈಗ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿದೆ. ಈ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿ ಏನು ಹೆಚ್ಕೊಂಡಿಲ್ಲ, ದೊಡ್ಡದಾಗಿ ಹೆಚ್ಕೊಂಡು ಚಿಕ್ಕದೇ ಹೆಚ್ಕೊಬೇಡಿ. ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆನಿಬೇಕು. ಇದರಲ್ಲಿ ಈ ಬೆನಿತಿರುವಾಗೆ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ನಾನು ಜೀರಿಗೆ ಹೇಳೋದು ಮರ್ತಿದ್ದೆ ಇದರಲ್ಲಿ ಸ್ಟಾರ್ಟಿಂಗಾಗಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಬೆಂಚ್ಕೊಂಬಿಡಿ. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರಬೇಕು, ಅಷ್ಟು ತನಕ ಬೆಂಚ್ಕೋಬೇಕು. ಇದನ್ನು ನೋಡಿ, ಈಗ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ. ಈಗ ಇಷ್ಟು ಬಂದಮೇಲೆ ಇದಕ್ಕೆ ನಾವು ಒಂದು 2 ಕಾಯಿ ಟೊಮೊಟೊ ಏನು ಹಚ್ಕೊಂಡಿದ್ವಲ್ಲ, ಅದು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿದು ಮೆತ್ತಗಾಗತ್ತಂತ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ನಿಮಗೆ ಬೇಕಾದರೆ ಹುಣಸೆಹಣ್ಣು ಹಾಕ್ಕೋಬೋದು, ಬಟ್ ಕಾಯಿ ಟೊಮೊಟೊ ಹುಳಿ ಇರುತ್ತಂತ ನಾನು ಹುಣಸೆಹಣ್ಣು ಹಾಕ್ತಾಯಿಲ್ಲ. ನಿಮಗೆ ಹುಳಿ ಕಾಯಿ ಹುಳಿ ಎಷ್ಟಿದೆ ನೋಡ್ಕೊಂಡು ನೀವು ಹುಣಸೆಹಣ್ಣು ಹಾಕಿ. ಹುಳಿ ಇತ್ತಂದರೆ ಬೇಡ, ಇಲ್ಲ ಸ್ವಲ್ಪ ಕಡಿಮೆ ಇತ್ತಂದರೆ ನೀವು ಸ್ವಲ್ಪ ಹುಣಸೆಹಣ್ಣು ಹಾಕ್ಬೋದು ಇದಕ್ಕೆ ಮೇಲೆ. ನೋಡಿ, ಚೆನ್ನಾಗಿ ಟೊಮೊಟೊ ಚೆನ್ನಾಗಿ ಬೆಳಿಬೇಕು. ಇದರೊಳಗೆ ಬೆಂದು ಮೆತ್ತಗಾಗಬೇಕು. ಅಷ್ಟು ತನಕ ಇದನ್ನು ಬೆಂದ್ಕೊಳ್ಳೋಣ. ಟೊಮೊಟೊ ಹಾಕಿದ್ಮೇಲೆ ನಾನು ಒಂದು ಪ್ಲೇಟ್ ಮುಚ್ಚಿದ್ದೆ. ಒಂದು 2 ನಿಮಿಷದ ಥರ ಚೆನ್ನಾಗಿ ಟೊಮೊಟೊ ಬೆಂದಲಿ ಅಂತ ಈಗ ತೆಗಿತಾ ಇದ್ದೀನಿ. ಟೊಮೊಟೊ ಆಗಿದೆ ನೋಡಿ. ಈ ಟೊಮೊಟೊ ಆದಮೇಲೆ ನಾನು ಇದಕ್ಕೆ ಪುದೀನ ಏನು ಒಂದು ಕಟ್ ತೊಗೊಂಡಿದ್ನಲ್ಲ, ಆ ಪುದೀನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ತುಂಬ ಹೊತ್ತೇನು ಬೆಂಚ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಇದು ಪುದೀನ ಬಾಡೋ ತನಕ ಬೆಂಚ್ಕೋರಷ್ಟೇ. ಇದನ್ನು ಒಂದು ಸ್ವಲ್ಪ ಒಂದು 2 ನಿಮಿಷ ಬಿಡಿ, ಅದೇ ಬೆಳೆಯುತ್ತೆ ನೀಟಾಗಿ. ತುಂಬ ಹೊತ್ತು ಬೆಂದಿಸ್ಬೇಡಿ. ಒಂದು 2 ನಿಮಿಷದ ಕಾಲ ನೀಟಾಗಿ ಬೆಂದಿಸಿ. ಈ ಪುದೀನ ಹಾಕಿದ್ದೀನಿ. ಪುದೀನ ಹಾಕಿ 1 ನಿಮಿಷದ ಕಾಲ ಮುಚ್ಚಿಟ್ಕೊಂಡ್ಬಿಡಿ. ಆವಾಗ ಚೆನ್ನಾಗಿ ಪುದೀನ ಬೆಂದ್ಬಿಡುತ್ತೆ ಅದರೊಳಗೆ. 1 ನಿಮಿಷದ ಕಾಲ ನಾನು ಮುಚ್ಚಿಟ್ಟಿದ್ದೆ. ನೋಡಿ, ಪುದೀನ ಚೆನ್ನಾಗಿ ಬಾಡಿದೆ ಎಲ್ಲ ನೀಟಾಗಿ. ಇದರಲ್ಲಿ ತುಂಬ ಹೊತ್ತೇನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. 1 ನಿಮಿಷದ ಕಾಲ ಫ್ರೈ ಆಗಿಬಿಟ್ರೆ ಸಾಕಿದು. ಇದಾದಮೇಲೆ ಇದಕ್ಕೆ ಲಾಸ್ಟಿಗೆ ನಾನು ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ, ಇದನ್ನು ಫ್ರೈ ಮಾಡೋದು ಬೇಕಿಲ್ಲ, ಇನ್ನು ಮೇಲೆ ಹಾಕಿ ಇದನ್ನು ಒಂದು 2 ನಿಮಿಷದ ಕಾಲ ಮುಚ್ಚಿಟ್ಬಿಡಿ. ಸ್ವಲ್ಪ ಕೊತ್ತಂಬರಿ, ತುಂಬ ಕೊತ್ತಂಬರಿ ಹಾಕೋಕ್ಕೆ ಹೋಗಬೇಡಿ. ತುಂಬ ಕೊತ್ತಂಬರಿ ಹಾಕಿದರೆ ಪುದೀನ ಫ್ಲೇವರ್ ಹೋಗ್ಬಿಡುತ್ತೆ. ನೋಡಿ, ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ದಂಗೆ ಮಾಡಿ ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ತಣ್ಣಗೆ ಬಿಡಬೇಕು ಇದನ್ನು. ನೋಡಿ, ಹಸಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಹಾಕಿ ನಾನೇನು ಇದು ಬೆಳ್ಳುಳ್ಳಿ ಹಾಕಿ ಇದನ್ನು ಹಂಗೆ ಬೆಳ್ಳುಳ್ಳಿನ ಬೆಂಚ್ಕೊಳ್ಳೋಕೆ ಹೋಗಬೇಡಿ. ಸುಮ್ಮನೆ ಹಿಂಗೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ಆರಾಗಿ ಬಿಟ್ಬಿಡಿ. ಇದು ಆರೋ ಮುಂದೆ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ನೀವು ಬೇಕಾದರೆ ಹಾಕೋರಿ, ನಿಮ್ಗೆ ಬೆಲ್ಲ ಇಷ್ಟ ಇಲ್ಲ ಅಂದವ್ರು ಬೇಕಾದ್ರೆ ಸ್ಕಿಪ್ ಮಾಡಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಆರಬೇಕು. ಆರಿದ ಮೇಲೆ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಹುರ್ಕೊಂಡಿದ್ದಲ್ಲ, ಈಗ ತಣ್ಣಗಾಗಿದೆ. ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಬೆಲ್ಲ ಹಾಕೋರಿ, ಸ್ಕಿಪ್ ಮಾಡ್ಕೊರಿ. ಬಟ್ ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ತುಂಬ ನೈಸ್ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಇದಕ್ಕೆ ನೀರು ಹಾಕೋಕ್ಕೆ ಹೋಗಬೇಡಿ, ಹಾಗೇ ಗ್ರೈಂಡ್ ಮಾಡ್ಕೊರಿ. ಹಂಗೇನಾದ್ರು ನಿಮಗೆ ತುಂಬ ಗ್ರೈಂಡ್ ಆಗಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ, ಅವಾಗೇನಾಗುತ್ತೆ ಚಟ್ನಿ ಕೆಡಲ್ಲ. ನೋಡಿ, ನಾನೀಗ ಚಟ್ನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಆದಷ್ಟು ತರಿಯಾಗಿ ಹೀಗೆ ಗ್ರೈಂಡ್ ಮಾಡ್ಕೊರಿ. ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇದು ನನಗೆ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊತೀನಿ.
ದಿನ ಟೊಮೊಟೊಕಾಯಿ ಚಟ್ನಿ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನೀರು ಕೂಡ ಹಾಕಿಲ್ಲ ನಾನು, ಟೊಮೊಟೊಕಾಯಿಂದನೇ ಇದಿಷ್ಟ ಆಗಿದೆ. ತರಿಯಾಗೆ ರುಬ್ಕೋರಿ ಇದನ್ನು. ಇದು ಬಿಸಿ ರೊಟ್ಟಿ ಅಥವಾ ಚಪಾತಿ ಅಥವಾ ಬಿಸಿ ಅನ್ನಕ್ಕೆ ಇದು ಒಳ್ಳೆ ಕಾಂಬಿನೇಷನು. ಖಂಡಿತ ಟ್ರೈ ಮಾಡಿ. ಇದು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬಿಸಿ ಬಿಸಿ ರೊಟ್ಟಿಗೆ ಈ ಚಟ್ನಿ ಮಾತ್ರ ಒಳ್ಳೆ ಕಾಂಬಿನೇಷನ್ನು. ಖಂಡಿತ ಟ್ರೈ ಮಾಡಿ. ನೋಡಿ, ಪುದೀನ ಚಟ್ನಿ ಖಂಡಿತ ಒಮ್ಮೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇದೊಂದು ಇದ್ಬಿಟ್ರೆ ಪಲ್ಯ ಏನು ಮಾಡಿದ್ರೆ ಬಿಸಿ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಕಾಂಬಿನೇಷನ್. ಪಲ್ಯ ಇಲ್ಲ ಅಂದರೂ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ.